ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕದ ಕೃಷಿ ಕ್ಷೇತ್ರದಲ್ಲಿ ಅಡಿಕೆ ಬೆಳೆಯು ಅತ್ಯಂತ ಪ್ರಮುಖ ಹಾಗೂ ಆರ್ಥಿಕವಾಗಿ ಶಕ್ತಿ ನೀಡುವ ವಾಣಿಜ್ಯ ಬೆಳೆಯಾಗಿದೆ. ರಾಜ್ಯದ ಲಕ್ಷಾಂತರ ರೈತ ಕುಟುಂಬಗಳ ಜೀವನೋಪಾಯಕ್ಕೆ ಅಡಿಕೆ ಬೆಲೆ ಪ್ರಮುಖ ಆಧಾರವಾಗಿದೆ. ಮಲೆನಾಡು, ಕರಾವಳಿ ಹಾಗೂ ಬಯಲು ಸೀಮೆಯ ಜಿಲ್ಲೆಗಳಾದ ಶಿವಮೊಗ್ಗ, ದಾವಣಗೆರೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರಿನಲ್ಲಿ ಅಡಿಕೆಯನ್ನು ಅತ್ಯಂತ ವಿಸ್ತಾರವಾಗಿ ಬೆಳೆಯಲಾಗುತ್ತದೆ. ಪ್ರಸ್ತುತ ದಿನಗಳಲ್ಲಿ ಅಡಿಕೆ ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಏರಿಳಿತಗಳು ಕಂಡುಬರುತ್ತಿದ್ದು, ಪ್ರತಿದಿನದ ಬೆಲೆಗಳ ಮೇಲ್ವಿಚಾರಣೆ ಮಾಡುವುದು ಪ್ರತಿಯೊಬ್ಬ ಬೆಳೆಗಾರನಿಗೂ ಅತ್ಯಂತ ಅವಶ್ಯಕವಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಅಡಿಕೆ ಬೆಲೆಯು ಭಾರಿ ಜಿಗಿತ ಕಂಡುಬಂದಿದ್ದು, ಪ್ರಸ್ತುತ ಮಾರುಕಟ್ಟೆಯಲ್ಲಿ ರಾಶಿ, ಸರಕು, ಬೆಟ್ಟೆ, ಗೊರಬಲು ಹಾಗೂ ಚಾಳಿ ಅಡಿಕೆಗಳಿಗೆ ವಿಭಿನ್ನ ಹಾಗೂ ಉತ್ತಮವಾದ ಬೆಲೆ ಲಭ್ಯವಾಗುತ್ತಿದೆ. ರೈತ ಬಂಧುಗಳೇ, ಇಂದಿನ ಮಾರುಕಟ್ಟೆ ಬೆಲೆಯನ್ನು ಗಮನಿಸಿ ನಿಮಗೆ ಎಷ್ಟು ಪ್ರೈಸ್ ರೇಟ್ ಜಾಸ್ತಿಯಾಗಬೇಕು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಶಿವಮೊಗ್ಗದಲ್ಲಿ ಎಪಿಎಂಸಿ ಮಾರುಕಟ್ಟೆಯ ರಾಜ್ಯದ ಪ್ರಮುಖ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಇಂದಿನ ಹರಾಜಿನಲ್ಲಿ ಸರಕು ತಳಿಗೆ ಗರಿಷ್ಠ ಬೆಲೆ ದೊರೆತಿದ್ದು, ರಾಶಿ ಅಡಿಕೆಗೆ ಉತ್ತಮ ಬೇಡಿಕೆ ಇದ್ದು, ಮಾರುಕಟ್ಟೆಗೆ ಆವಕ ಹೆಚ್ಚಾಗುತ್ತಿದ್ದು, ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಮ್ಯಾಮ್ಕೋ ಸಂಸ್ಥೆಯ ಭಾಗವಹಿಸುವಿಕೆಯಿಂದ ರೈತರಿಗೆ ಸೂಕ್ತ ಬೆಲೆ ಲಭ್ಯವಾಗುತ್ತಿದೆ. ಇನ್ನು ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 96,999 ರೂಪಾಯಿ ಆಗಿದೆ. ರಾಶಿ ಅಡಿಕೆ 57,009 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 65,369 ರೂಪಾಯಿ ಆಗಿದೆ. ಗೊರಬಲು 43,338 ರೂಪಾಯಿ ಆಗಿದೆ. ನೂತನ ರಾಶಿ ಅಂದರೆ ಹೊಸ ರಾಶಿ ಬಂದು 59,099 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ, ಚನ್ನಗಿರಿ ಭಾಗವು ಗುಣಮಟ್ಟದ ರಾಶಿ ಅಡಿಕೆಗೆ ಹೆಸರುವಾಸಿಯಾಗಿದೆ. ಇಂದಿನ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಬೆಲೆ ಗರಿಷ್ಠ ತಲುಪಿದ್ದು, ದಾವಣಗೆರೆ ಜಿಲ್ಲೆಯ ಈ ಮಾರುಕಟ್ಟೆಯಲ್ಲಿ ಆವಕ ಪ್ರಮಾಣ ಉತ್ತಮವಾಗಿದ್ದು, ಹೊರ ರಾಜ್ಯದ ವ್ಯಾಪಾರಿಗಳ ನಡುವೆ ತೀವ್ರ ಪೈಪೋಟಿ ಕಂಡುಬಂದಿದೆ. ಬೆಳೆಗಾರರು ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ಇನ್ನು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 54,509 ರೂಪಾಯಿ ಆಗಿದೆ. ರಾಶಿ ಇಡಿ ಬಂದು 52,999 ರೂಪಾಯಿ ಆಗಿದೆ. ಅಂಡ ಇಡಿ ಬಂದು 41,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 24,000 ರೂಪಾಯಿ ಆಗಿದೆ. ಕೆಂಪುಗೋಟು 38,500 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಭಾಗದಲ್ಲಿ ನೋಡುವುದಾದರೆ, ಮಂಗಳೂರು ಮಾರುಕಟ್ಟೆಯು ಚಾಳಿ ಅಡಿಕೆ, ಬಿಳಿ ಅಡಿಕೆ ಪ್ರಸಿದ್ಧವಾಗಿದೆ. ಕ್ಯಾಪ್ಕೋ ಸಂಸ್ಥೆಯ ಭಾಗವಹಿಸುವಿಕೆಯಿಂದ ಹಳೆ ಚಾಳಿ ಅಡಿಕೆಗೆ ಕ್ವಿಂಟಲ್ಗೆ ಗರಿಷ್ಠ ಬೆಲೆ ದೊರೆತಿದೆ. ಸ್ಥಳೀಯ ಬೆಳೆಗಾರರಿಗೆ ಮಾರುಕಟ್ಟೆಯ ಸ್ಥಿರತೆ ಆಶಾದಾಯಕವಾಗಿ ಹಾಗೂ ಪ್ರಸಕ್ತ ಸಾಲಿನ ಆವಕ ಪ್ರಕ್ರಿಯೆ ಸಮಗವಾಗಿ ನಡೆಯುತ್ತಿದೆ. ಇನ್ನು ಮಂಗಳೂರಿನಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 41,000 ರೂಪಾಯಿ ಆಗಿದೆ. ಹಳೆಯ ಚಾಳಿ 52,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 25,500 ರೂಪಾಯಿ ಆಗಿದೆ. ಸೀ ಫುಡ್ 29,000 ರೂಪಾಯಿ ಆಗಿದೆ. ಫಾಟೋರಾ 36,000 ರೂಪಾಯಿ ಆಗಿದೆ. ಇನ್ನು ಭದ್ರಾವತಿ ಮಾರುಕಟ್ಟೆಯಲ್ಲಿ ಭದ್ರಾವತಿ ಎಪಿಎಂಸಿನಲ್ಲಿ ಇಂದಿನ ಅಡಿಕೆ ಹರಾಜು ಪ್ರಕ್ರಿಯೆ ಬಿರುಸಿನಿಂದ ನಡೆದಿದೆ. ರಾಶಿ ಅಡಿಕೆಗೆ ಸರಾಸರಿ 50,000ಕ್ಕಿಂತ ಹೆಚ್ಚು ಬೆಲೆ ಲಭ್ಯವಾಗಿದ್ದು, ಸರಕು ಹಾಗೂ ಬೆಟ್ಟೆ ತಳಿಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಉತ್ತಮ ಬೆಲೆ ಹೊರಬಂದಿದ್ದು, ಸ್ಥಳೀಯ ಕೃಷಿಕರು ಮಾರುಕಟ್ಟೆ ದರದಿಂದ ತೃಪ್ತರಾಗಿದ್ದಾರೆ. ಇನ್ನು ಭದ್ರಾವತಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 55,200 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 58,000 ರೂಪಾಯಿ ಆಗಿದೆ. ಗೊರಬಲು 38,000 ರೂಪಾಯಿ ಆಗಿದೆ. ರಾಶಿ ಇಡಿ 46,500 ರೂಪಾಯಿ ಆಗಿದೆ. ಹೊಸ ಅಡಿಕೆ 62,000 ರೂಪಾಯಿ ಆಗಿದೆ. ಇನ್ನು ಸಾಗರದಲ್ಲಿ ನೋಡುವುದಾದರೆ, ಸಾಗರ ಮಾರುಕಟ್ಟೆಯಲ್ಲಿ ಮಲೆನಾಡಿನ ಉತ್ತಮ ಗುಣಮಟ್ಟದ ಅಡಿಕೆ ಆವಕವಾಗಿದೆ. ಇಂದಿನ ವ್ಯಾಪಾರದಲ್ಲಿ ರಾಶಿ ಅಡಿಕೆಗೆ ಗರಿಷ್ಠ ಬೆಲೆ ತಲುಪಿದರೆ, ಸಹಕಾರ ಸಂಘಗಳ ಮೂಲಕ ನಡೆದ ರಾಜಿನಲ್ಲಿ ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಸಿಕ್ಕಿದ್ದು, ವ್ಯಾಪಾರಿಗಳ ಬೆಂಬಲದಿಂದ ಬೆಲೆ ಉತ್ತಮ ಮಟ್ಟದಲ್ಲಿದೆ. ಇನ್ನು ಸಾಗರದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 54,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 56,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 22,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 21,500 ರೂಪಾಯಿ ಆಗಿದೆ. ಕೆಂಪುಗೋಟು 36,000 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ಬಯಲು ಸೀಮೆಯ ಪ್ರಮುಖ ಕೇಂದ್ರವಾದ ತುಮಕೂರು ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಗೆ ಗರಿಷ್ಠ 52,500 ರೂಪಾಯಿ ದರ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆವಕ ಹೆಚ್ಚುತ್ತಿದ್ದರೂ, ಉತ್ತರ ಭಾರತದ ಗಿರಾಕಿಗಳ ಬೆಂಬಲದಿಂದ ಬೆಲೆ ಸ್ಥಿರವಾಗಿ ಕಾಯ್ದುಕೊಳ್ಳಲಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಬೆಲೆ ಏರಿಕೆಯಾಗುವ ನಿರೀಕ್ಷೆ ಕಂಡುಬಂದಿದೆ. ಇನ್ನು ತುಮಕೂರಿನಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 52,500 ರೂಪಾಯಿ ಆಗಿದೆ. ಸಿಪ್ಪೆ ಬಂದು 25,000 ರೂಪಾಯಿ ಆಗಿದೆ. ಗೊರಬಲು 35,000 ರೂಪಾಯಿ ಆಗಿದೆ. ಕೆಂಪು ರಾಶಿ 51,000 ರೂಪಾಯಿ ಆಗಿದೆ. ಇತರ ತಳಿ ಬಂದು 42,000 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಟಿಎಸ್ಎಸ್ ಸಂಸ್ಥೆಯಲ್ಲಿ ನಡೆದ ಹರಾಜಿನಲ್ಲಿ ಚಾಳಿ ಹಾಗೂ ರಾಶಿ ಅಡಿಕೆಗೆ ಉತ್ತಮ ಸ್ಪರ್ಧನೆ ಸಿಕ್ಕಿದ್ದು, ರಾಶಿ ಅಡಿಕೆಗೆ 53,800 ವರೆಗೆ ಮಾರಾಟವಾಗಿದ್ದು, ರೈತರಲ್ಲಿ ಸಂತಸ ಮೂಡಿಸಿದೆ. ಗುಣಮಟ್ಟದ ಆಧಾರದ ಮೇಲೆ ಬೆಲೆಯಲ್ಲಿ ತೀವ್ರ ಪೈಪೋಟಿ ಕಂಡುಬಂದಿದೆ. ಇನ್ನು ಶಿರಸಿಯಲ್ಲಿ ಚಾಳಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 44,500 ರೂಪಾಯಿ ಆಗಿದೆ. ಬಿಳಿಗೋಟು 30,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 53,000 ರೂಪಾಯಿ ಆಗಿದೆ. ರಾಶಿ ಅಡಿಕೆ 53,800 ರೂಪಾಯಿ ಆಗಿದೆ. ಸೀ ಫುಡ್ ಬಂದು 27,000 ರೂಪಾಯಿ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ನೋಡುವುದಾದರೆ,
ಹಾಸನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದಿನ ಅಡಿಕೆ ಧಾರಣೆ ಸಾಧಾರಣ ಮಟ್ಟದಲ್ಲಿದೆ. ರಾಶಿ ತಳಿಗಳಿಗೆ ಗರಿಷ್ಠ 51,500 ದರ ಲಭಿಸಿದ್ದು, ಮಾರುಕಟ್ಟೆಗೆ ಸರಾಸರಿ ಯಾವಕವಾಗಿದೆ. ಮುಂಬರುವ ದಿನಗಳಲ್ಲಿ ಬೇಡಿಕೆ ಹೆಚ್ಚಾಗುವ ನಿರೀಕ್ಷತೆ ಇದ್ದು, ಸ್ಥಳೀಯ ಬೆಳೆಗಾರರು ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 51,500 ರೂಪಾಯಿ ಆಗಿದೆ. ಕೆಂಪು ಅಡಿಕೆ 47,000 ರೂಪಾಯಿ ಆಗಿದೆ. ಗೊರಬಲು 28,000 ರೂಪಾಯಿ ಆಗಿದೆ. ಒಣ ಅಡಿಕೆ 35,000 ರೂಪಾಯಿ ಆಗಿದೆ. ಕಚ್ಚಾ ಗೋಟು 22,000 ರೂಪಾಯಿ ಆಗಿದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ನೋಡುವುದಾದರೆ, ಹಾವೇರಿ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಅಡಿಕೆ ವಹಿವಾಟು ಅತ್ಯಂತ ಪ್ರಗತಿಯಲ್ಲಿದ್ದರೆ, ರಾಶಿ ಅಡಿಕೆ ದರವು 53,000ವರೆಗೆ ತಲುಪಿದರೆ ಸ್ಥಳೀಯ ವ್ಯಾಪಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಿರಬಹುದಾಗಿತ್ತು. ಹಾವೇರಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 50,000 ರೂಪಾಯಿ ಆಗಿದೆ. ಗೊರಬಲು 30,000 ರೂಪಾಯಿ ಆಗಿದೆ. ಕೆಂಪು ಅಡಿಕೆ 42,000 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 40,000 ರೂಪಾಯಿ ಆಗಿದೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ನೋಡುವುದಾದರೆ, ಚಿಕ್ಕಮಗಳೂರು ಮಾರುಕಟ್ಟೆಗೆ ಉತ್ತಮ ದರ್ಜೆಯ ಸರಕು ಮತ್ತು ರಾಶಿ ಅಡಿಕೆ ಬಂದಿದ್ದು, ಇಂದಿನ ವ್ಯಾಪಾರದಲ್ಲಿ ಸರಕು ಅಡಿಕೆ ಗರಿಷ್ಠ 78,000 ರೂಪಾಯಿವರೆಗೆ ತಲುಪಿದರೆ, ರಾಶಿ ಅಡಿಕೆಗೆ 54,800ವರೆಗೆ ದರ ನಿಗದಿಪಡಿಸಲಾಗಿದೆ. ಇನ್ನು ಬೆಳೆಗಾರರಿಗೆ ಮಾರುಕಟ್ಟೆಯ ಬೆಲೆ ತೃಪ್ತಿದಾಯಕವಾಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 54,800 ರೂಪಾಯಿ ಆಗಿದೆ. ಸರಕು ಅಡಿಕೆ 78,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 57,000 ರೂಪಾಯಿ ಆಗಿದೆ. ಗೊರಬಲು 32,000 ರೂಪಾಯಿ ಆಗಿದೆ. ಹೊಸ ಅಡಿಕೆ 60,000 ರೂಪಾಯಿ ಆಗಿದೆ. ಇನ್ನು ಉಡುಪಿ ಭಾಗದಲ್ಲಿ ನೋಡುವುದಾದರೆ, ಕರಾವಳಿ ಭಾಗದ ಉಡುಪಿ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆ ವ್ಯಾಪಾರ ಸಕ್ರಿಯವಾಗಿದೆ. ಹಳೆ ಚಾಳಿ ಅಡಿಕೆ ಕ್ವಿಂಟಲ್ಗೆ 51,000 ರೂಪಾಯಿವರೆಗೆ ಬೆಲೆ ಸಿಕ್ಕಿದ್ದು, ಆವಕ ಕಡಿಮೆಯಾಗುವುದರಿಂದ ಬೆಲೆಗಳು ಹತೋಟಿಯಲ್ಲಿದ್ದು, ರೈತರಿಗೆ ಉತ್ತಮ ಲಾಭ ದೊರೆಯುತ್ತಿದೆ. ಇನ್ನು ಉಡುಪಿಯಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 40,000 ರೂಪಾಯಿ ಆಗಿದೆ. ಹಳೆಯ ಚಾಳಿ 51,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 24,000 ರೂಪಾಯಿ ಆಗಿದೆ. ಕುಡು 26,000 ರೂಪಾಯಿ ಆಗಿದೆ. ಫಟೋರಾ 34,000 ರೂಪಾಯಿ ಆಗಿದೆ. ಇನ್ನು ಕುಂದಾಪುರ ಭಾಗದಲ್ಲಿ ನೋಡುವುದಾದರೆ, ಕುಂದಾಪುರ ಎಪಿಎಂಸಿನಲ್ಲಿ ಇಂದಿನ ಚಾಳಿ ಅಡಿಕೆ ಧಾರಣೆ ಬೆಳೆಗಾರರಿಗೆ ಲಾಭದಾಯಕವಾಗಿದೆ. ಹಳೆಯ ಚಾಳಿ ಗರಿಷ್ಠ 51,800 ರೂಪಾಯಿವರೆಗೆ ಲಭಿಸಿದರೆ, ಹೊಸ ಚಾಳಿ ಅಡಿಕೆ ಬೆಲೆಯು ಸಣ್ಣ ಪ್ರಮಾಣದ ಏರಿಕೆ ಕಂಡು ಬಂದಿದೆ. ವ್ಯಾಪಾರದಲ್ಲಿ ಸ್ಥಿರ ಬೇಡಿಕೆ ಕಾಯ್ದುಕೊಳ್ಳಲಾಗಿದೆ. ಇನ್ನು ಕುಂದಾಪುರದಲ್ಲಿ ಹಳೆಯ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 51,800 ರೂಪಾಯಿ ಆಗಿದೆ. ಹೊಸ ಚಾಳಿ 39,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 23,000 ರೂಪಾಯಿ ಆಗಿದೆ. ಸೀ ಫುಡ್ ಬಂದು 25,500 ರೂಪಾಯಿ ಆಗಿದೆ. ಫಟೋರಾ ಬಂದು 33,000 ರೂಪಾಯಿ ಆಗಿದೆ. ಇನ್ನು ಶಿಕಾರಿಪುರ ಭಾಗದಲ್ಲಿ ನೋಡುವುದಾದರೆ, ಶಿಕಾರಿಪುರ ಮಾರುಕಟ್ಟೆಯಲ್ಲಿ ಪ್ರಸ್ತುತ ರಾಶಿ ಅಡಿಕೆಗೆ ಗರಿಷ್ಠ 54,200 ರೂಪಾಯಿವರೆಗೆ ದರ ದೊರೆತಿದ್ದು, ಬೆಟ್ಟೆ ಅಡಿಕೆಗೆ ಉತ್ತಮ ಬೇಡಿಕೆ ಇದ್ದು, ಮಾರುಕಟ್ಟೆಯಲ್ಲಿ ವಹಿವಾಟು ಸುಗಮವಾಗಿ ನಡೆಯುತ್ತಿದೆ. ರೈತರು ಧನಾತ್ಮಕ ಬೆಲೆ ಏರಿಕೆ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ರಾಶಿ ಅಡಿಕೆ ಬಂದು ಶಿಕಾರಿಪುರದಲ್ಲಿ ಮ್ಯಾಕ್ಸಿಮಂ ಪ್ರೈಸ್ 54,200 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 58,000 ರೂಪಾಯಿ ಆಗಿದೆ. ಗೊರಬಲು 35,000 ರೂಪಾಯಿ ಆಗಿದೆ. ರಾಶಿ ಇಡಿ 45,000 ರೂಪಾಯಿ ಆಗಿದೆ. ಅಂಡ ಇಡಿ 41,000 ರೂಪಾಯಿ ಆಗಿದೆ. ಇನ್ನು ಸಿದ್ದಾಪುರ ಭಾಗದಲ್ಲಿ ನೋಡುವುದಾದರೆ, ಸಿದ್ದಾಪುರ ಮಾರುಕಟ್ಟೆಯು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮಾರುಕಟ್ಟೆಯಲ್ಲಿ ಇಂದಿನ ರಾಶಿ ಅಡಿಕೆ ಬೆಲೆ 53,500 ರೂಪಾಯಿಗೆ ತಲುಪಿದ್ದು, ಸ್ಥಳೀಯ ಸಹಕಾರ ಸಂಘಗಳ ಮೂಲಕ ಮಾರಾಟ ಪ್ರಕ್ರಿಯೆ ಸರಾಗವಾಗಿ ನಡೆಯುತ್ತಿದ್ದು, ಬೆಳೆಗಾರರಿಗೆ ಸೂಕ್ತ ದರ ಲಭಿಸುತ್ತಿದೆ. ಇನ್ನು ಸಿದ್ದಾಪುರದಲ್ಲಿ ಚಾಳಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 43,800 ರೂಪಾಯಿ ಆಗಿದೆ. ರಾಶಿ ಅಡಿಕೆ 53,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 52,500 ರೂಪಾಯಿ ಆಗಿದೆ. ಬಿಳಿಗೋಟು 28,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 22,000 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆಗೆ ಉತ್ತಮ ಬೇಡಿಕೆ ಕಂಡು ಬಂದಿದೆ. ಕ್ಯಾಪ್ಕೋ ಸಂಸ್ಥೆಯ ಪ್ರಮುಖ ಕೇಂದ್ರವಾಗಿರುವ ಇಲ್ಲಿ ಹಳೆ ಚಾಳಿ ಅಡಿಕೆಗೆ ಗರಿಷ್ಠ 52,000 ದರ ದೊರೆತಿದ್ದು, ಸ್ಥಳೀಯ ಬೆಳೆಗಾರರಿಗೆ ಮಾರುಕಟ್ಟೆ ಬೆಲೆ ಸ್ಥಿರತೆ ಕಾಯ್ದುಕೊಳ್ಳಲಾಗಿದೆ. ಇನ್ನು ಹೊಸ ಚಾಳಿ ಬಂದು ಪುತ್ತೂರಿನಲ್ಲಿ ಮ್ಯಾಕ್ಸಿಮಂ ಪ್ರೈಸ್ 40,500 ರೂಪಾಯಿ ಆಗಿದೆ. ಹಳೆಯ ಚಾಳಿ 52,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 24,500 ರೂಪಾಯಿ ಆಗಿದೆ. ಸೀ ಫುಡ್ ಬಂದು 28,000 ರೂಪಾಯಿ ಆಗಿದೆ. ಫಟೋರಾ ಬಂದು 35,000 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ, ದಾವಣಗೆರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದಿನ ವ್ಯಾಪಾರ ಬಿರುಸಿನಿಂದ ನಡೆದಿದೆ. ರಾಶಿ ಅಡಿಕೆಗೆ ಬೆಲೆ ಗರಿಷ್ಠ 54,500ವರೆಗೆ ಮಾರಾಟವಾಗಿದೆ. ಕನಿಷ್ಠ ದರದಲ್ಲೂ ಏರಿಕೆ ಕಂಡು ಬಂದಿದ್ದು, ಆವಕ ಹೆಚ್ಚುತ್ತಿದ್ದರೂ ವ್ಯಾಪಾರಿಗಳು ಖರೀದಿ ಉತ್ಸಾಹ ಚೆನ್ನಾಗಿದೆ. ಬೆಳೆಗಾರರು ಉತ್ತಮ ಮರುಪಾವತಿ ಪಡೆಯುತ್ತಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 54,200 ರೂಪಾಯಿ ಆಗಿದೆ. ರಾಶಿ ಇಡಿ 52,500 ರೂಪಾಯಿ ಆಗಿದೆ. ಅಂಡ ಇಡಿ 41,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 23,500 ರೂಪಾಯಿ ಆಗಿದೆ. ಕೆಂಪು ಗೋಟು 38,000 ರೂಪಾಯಿ ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ, ಮಲೆನಾಡಿನ ಪ್ರಮುಖ ಅಡಿಕೆ ಕೇಂದ್ರವಾದ ತೀರ್ಥಹಳ್ಳಿ ಉತ್ತಮ ದರ್ಜೆಯ ಸರಕು ಅಡಿಕೆ ಭಾರಿ ಬೇಡಿಕೆ ಇದೆ.
ಇಂದಿನ ಹರಾಜಿನಲ್ಲಿ ಸರಕು ತಳಿಗೆ ಗರಿಷ್ಠ 95,500 ದರ ನಿಗದಿಪಡಿಸಲಾಗಿದೆ. ರಾಶಿ ಅಡಿಕೆಗೆ 57,000ವರೆಗೆ ಮಾರಾಟವಾಗಿದೆ. ಸ್ಥಳೀಯ ಸಂಸ್ಥೆಗಳ ಮೂಲಕ ಸುಗಮ ಹರಾಜು ನಡೆದಿದೆ. ಇನ್ನು ತೀರ್ಥಹಳ್ಳಿಯಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 95,500 ಆಗಿದೆ. ರಾಶಿ ಅಡಿಕೆ 57,800 ಆಗಿದೆ. ಬಿಟ್ಟೆ ಅಡಿಕೆ 66,000 ಆಗಿದೆ. ಗೊರಬಲು 42,000 ಆಗಿದೆ. ಹೊಸ ಅಡಿಕೆ 64,000 ಆಗಿದೆ. ಇನ್ನು ಕೊಪ್ಪ ಭಾಗದಲ್ಲಿ ನೋಡುವುದಾದರೆ ಕೊಪ್ಪ ಮಾರುಕಟ್ಟೆಯು ಜಿಲ್ಲೆಯ ಇಂದಿನ ಅಡಿಕೆ ಹರಾಜು ಸರಾಗವಾಗಿ ನಡೆದಿದೆ. ರಾಶಿ ಅಡಿಕೆಗೆ ಕ್ವಿಂಟಲ್ಗೆ ಗರಿಷ್ಠ ದರ 54,000ವರೆಗೆ ದರ ದೊರೆತಿದೆ. ಗುಣಮಟ್ಟದ ಆಧಾರದ ಮೇಲೆ ಬೆಲೆಯಲ್ಲಿ ಉತ್ತಮ ಏರಿಕೆ ಕಂಡು ಬಂದಿದ್ದು ಬೆಳೆಗಾರರಿಗೆ ಸಂತಸ ಮೂಡಿಸಿದೆ. ಇನ್ನು ಕೊಪ್ಪದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 54,000 ಆಗಿದೆ. ಬೆಟ್ಟೆ ಅಡಿಕೆ 56,000 ಆಗಿದೆ. ಗೊರಬಲು 33,000 ಆಗಿದೆ. ಹೊಸ ಅಡಿಕೆ 59,000 ಆಗಿದೆ. ಕೆಂಪುಗೋಟು 36,000 ಆಗಿದೆ. ಇನ್ನು ಯಲ್ಲಾಪುರ ಭಾಗದಲ್ಲಿ ನೋಡುವುದಾದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಸಹಕಾರ ಸಂಘಗಳ ಮೂಲಕ ಅಡಿಕೆ ವಹಿವಾಟು ಸಕ್ರಿಯವಾಗಿ ನಡೆದಿದೆ. ರಾಶಿ ಅಡಿಕೆಗೆ ಗರಿಷ್ಠ ದರ 53,800ವರೆಗೆ ತಲುಪಿದ್ದು ವ್ಯಾಪಾರಿಗಳ ಪೈಪೋಟಿಯಿಂದ ದರಗಳು ಸುಧಾರಿಸಿವೆ. ಇನ್ನು ಯಲ್ಲಾಪುರದಲ್ಲಿ ಚಾಳಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 44,000 ಆಗಿದೆ. ರಾಶಿ ಅಡಿಕೆ 53,200 ಆಗಿದೆ. ಬೆಟ್ಟೆ ಅಡಿಕೆ 52,000 ಆಗಿದೆ. ಬಿಳಿಗೋಟು 29,000 ಆಗಿದೆ. ಕೆಂಪು ಇಡಿ 43,000 ಆಗಿದೆ. ಇನ್ನು ಕುಮಟಾ ಭಾಗದಲ್ಲಿ ನೋಡುವುದಾದರೆ ಕರಾವಳಿ ಭಾಗದ ಕುಮಟಾ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆಗೆ ಸ್ಥಿರ ಬೆಲೆ ಕಾಯ್ದುಕೊಳ್ಳಲಾಗಿದೆ. ಹಳೆ ಚಾಳಿಗೆ 50,500ವರೆಗೆ ದರ ದೊರೆತಿದ್ದು ಸ್ಥಳೀಯ ಬೆಳೆಗಾರರು ತೃಪ್ತಿಕರ ವಹಿವಾಟು ನಡೆಸಿದ್ದಾರೆ. ಮಾರುಕಟ್ಟೆಯಲ್ಲಿ ಸ್ಥಿರ ವಾತಾವರಣ ಮುಂದುವರೆದಿದೆ. ಇನ್ನು ಕುಮಟಾದಲ್ಲಿ ಹಳೆಯ ಚಾಳಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 50,500 ಆಗಿದೆ. ಹೊಸ ಚಾಳಿ 39,000 ಆಗಿದೆ. ಕೋಕಾ ಅಡಿಕೆ 22,500 ಆಗಿದೆ. ಸೀಫುಡ್ ಬಂದು 26,000 ಆಗಿದೆ. ಫಟೋರಾ ಬಂದು 32,500 ಆಗಿದೆ. ಇನ್ನು ಕಾರ್ಕಳ ಭಾಗದಲ್ಲಿ ನೋಡುವುದಾದರೆ ಉಡುಪಿ ಜಿಲ್ಲೆಯ ಕಾರ್ಕಳ ಎಪಿಎಂಸಿಯಲ್ಲಿ ಚಾಳಿ ಅಡಿಕೆ ವ್ಯಾಪಾರ ಉತ್ತಮವಾಗಿ ಸಾಗಿದೆ. ಇಂದಿನ ಹರಾಜಿನಲ್ಲಿ ಹಳೆ ಚಾಳಿ ಅಡಿಕೆ ಗರಿಷ್ಠ 51,500 ಹೊಸ ಚಾಳಿಗೆ 40,000ವರೆಗೆ ದರ ನಿಗದಿಪಡಿಸಲಾಗಿದೆ. ಬೆಳೆಗಾರರಿಗೆ ಉತ್ತಮ ಲಾಭ ಕಂಡು ಬಂದಿದೆ. ಇನ್ನು ಹಳೆ ಚಾಳಿ ಬಂದು ಕಾರ್ಕಳ ಭಾಗದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ 51,500 ಆಗಿದೆ. ಹೊಸ ಚಾಳಿ 40,000 ಆಗಿದೆ. ಕೋಕಾ ಅಡಿಕೆ 23,500 ಆಗಿದೆ. ಕುಡು ಬಂದು 25,500 ಆಗಿದೆ. ಫಟೋರಾ ಬಂದು 33,500 ಆಗಿದೆ. ಇನ್ನು ಸುಳ್ಯ ಭಾಗದಲ್ಲಿ ನೋಡುವುದಾದರೆ ಸುಳ್ಯ ಮಾರುಕಟ್ಟೆಯಲ್ಲಿ ದಿನನಿತ್ಯದ ಚಾಳಿ ಅಡಿಕೆ ಹಾಗೂ ಸಾಧಾರಣವಾಗಿದೆ. ಹಳೆ ಚಾಳಿ ಅಡಿಕೆ ಗರಿಷ್ಠ 51,000ವರೆಗೆ ತಲುಪಿದರೆ ಕ್ಯಾಪ್ಕೋ ವತಿಯಿಂದ ಉತ್ತಮ ಬೆಳೆ ನಿರೀಕ್ಷೆ ಮುಂದುವರೆದಿದೆ. ಬೆಳೆಗಾರರಲ್ಲಿ ಧನಾತ್ಮಕ ನಿರೀಕ್ಷೆ ಇದೆ. ಸುಳ್ಯ ಭಾಗದಲ್ಲಿ ಹಳೆಯ ಚಾಳಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 51,800 ಆಗಿದೆ. ಹೊಸ ಚಾಳಿ 39,800 ಆಗಿದೆ. ಕೋಕಾ ಅಡಿಕೆ 23,000 ಆಗಿದೆ. ಕುರುಡು 26,000 ಆಗಿದೆ. ಸೀಫುಡ್ ಬಂದು 27,500 ಆಗಿದೆ. ಇನ್ನು ತರೀಕೆರೆ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ತರೀಕೆರೆ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಗೆ ವಹಿವಾಟು ಬಿರುಸಿನಿಂದ ನಡೆದಿದೆ. ಗರಿಷ್ಠ ಬೆಲೆ ಸುಮಾರು 53,800 ತಲುಪಿದ್ದು ಮಾರುಕಟ್ಟೆಗೆ ಆಗಮಿಸಿರುವ ಸೂಕ್ತ ಬೆಲೆಯೂ ಲಭ್ಯವಾಗಿದೆ. ವ್ಯಾಪಾರಿಗಳ ಭಾಗವಹಿಸುವಿಕೆ ಹೆಚ್ಚಾಗಿದೆ. ಇನ್ನು ತರೀಕೆರೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,800 ಆಗಿದೆ. ಬೆಟ್ಟೆ ಅಡಿಕೆ 55,500 ಆಗಿದೆ. ಗೊರಬಲು 34,000 ಆಗಿದೆ. ರಾಶಿ ಇಡಿ 46,000 ಆಗಿದೆ. ಸಿಪ್ಪೆಗೋಟು 23,000 ಆಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕದಾದ್ಯಂತ ಪ್ರಮುಖ ಅಡಿಕೆ ಮಾರುಕಟ್ಟೆಯಲ್ಲಿ ಇಂದಿನ ಧಾರಣೆ ಸ್ಥಿರವಾಗಿದ್ದು ರೈತರಿಗೆ ಆಶಾದಾಯಕ ವಾತಾವರಣವನ್ನು ನಿರ್ಮಿಸಿದೆ. ಪುತ್ತೂರು, ಕಾರ್ಕಳ, ಕುಮಟಾ ಹಾಗೂ ಬಂಟ್ವಾಳ ಭಾಗಗಳಲ್ಲಿ ಚಾಳಿ ಅಡಿಕೆಗೆ ಉತ್ತಮ ಬೇಡಿಕೆ ಇದ್ದರೆ ತೀರ್ಥಹಳ್ಳಿ, ದಾವಣಗೆರೆ, ಯಲ್ಲಾಪುರ ಹಾಗೂ ಕೊಪ್ಪ ಮಾರುಕಟ್ಟೆಗಳಲ್ಲಿ ರಾಶಿ ಮತ್ತು ಸರಕು ಅಡಿಕೆಗೆ ಅತ್ಯುತ್ತಮ ದರ ಲಭಿಸುತ್ತಿದೆ. ನಿಮಗೆ ದಿನನಿತ್ಯದ ಅಡಿಕೆ ಮಾರುಕಟ್ಟೆಗಳ ದರ ನಿಖರ ಮಾಹಿತಿ ಬೇಕಾದರೆ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ಗೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಎಷ್ಟು ಪ್ರೈಸ್ ರೇಟ್ ಜಾಸ್ತಿ ಆಗಬೇಕು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಅಡಿಕೆ ದರ ಎಷ್ಟು ತಲುಪಬೇಕು ಎಂಬ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಿನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.